ಓಪನಿಂಗ್ ಕಾಮೆಂಟ್. ಇವತ್ತು ಈ ಸರ್ಕಾರ ಅರೆಬೆಂದ ಸರ್ಕಾರ ಟೇಕ್ ಆಫ್ ಆಗಲಿಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ ಅನ್ನೋದೇ ಒಂದು ಅನುಮಾನ ಆಗಿದೆ ಇವತ್ತು ರಾಜ್ಯದ ಜನಕ್ಕೆ. ಇವತ್ತು ಬರೀ GBA ಬಗ್ಗೆ ಮಾತಾಡ್ತಾರೋ ನಾವು 31 ಜಿಲ್ಲೆ ಪಂಚಾಯಿತಿ ಆಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ರೀತಿ 239 ತಾಲೂಕ್ ಪಂಚಾಯಿತಿ ಆಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ರೀತಿ 5950 ಗ್ರಾಮ ಪಂಚಾಯಿತಿ ಅಲ್ಲಲ್ಲ, ಇಡೀ ರಾಜ್ಯದ ಬಜೆಟ್ಗೆ 40% GDP ನಮ್ಮಿಂದ ಹೋಗುತ್ತೆ. ಇದು ರಾಜಧಾನಿ, ಡೆಫಿನೆಟ್ಲಿ ಫಸ್ಟ್ ಇದು ಉದ್ಧಾರ ಆದ್ರೆ ಇಡೀ ಹಳ್ಳಿಗಳು ಉದ್ಧಾರ ಆಗುತ್ತೆ ಅನ್ನೋದು ನಂಬಿಕೆ. ಹಂಗಾಗಿ ಬೆಂಗಳೂರಿನ ಫೋಕಸ್ ಮಾಡ್ತಾ ಇದೀವಿ. ನಮ್ಮ ವಿಚಾರ ಏನಂದ್ರೆ ಇಡೀ ರಾಜ್ಯ ಇರೋದು, ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಇರೋದು. ಅದರಲ್ಲಿ 5950 ಗ್ರಾಮ ಪಂಚಾಯತಿ ಯಾಕಾಗಿಲ್ಲ? ಅದಕ್ಕೂ ಇದಕ್ಕೂ ಸಂಬಂಧ ಏನು? 187 ನಗರಸಭೆಗಳು ಯಾಕೆ ಚುನಾವಣೆಗಳಾಗಿಲ್ಲ? ಯಾಕೆ ಪೆಂಡಿಂಗ್ ಇಟ್ಕೊಂಡ್ ಬರ್ತಾ ಇದ್ದಾರೆ ಇವತ್ತರೆಗೂ? ಅದ್ರ ಸಮಸ್ಯೆಗಳು. ಇವತ್ತು 5 ನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡ್ಬೇಕಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಬೆಂಗಳೂರು ಜನ ಮುಂದೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ಗೆ. ಯಾಕೆ ಅಂತಂದ್ರೆ ಸರ್ಕಾರ ಬಂದು ಟೇಕ್ ಆಫ್ ಆಗಿಲ್ಲ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನೀವು ಉಪಮುಖ್ಯಮಂತ್ರಿ ಇದ್ದಾಗ DK ಶಿವಕುಮಾರ್ ಅವರು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಬೆಂಗಳೂರು ಜನರ ಬಗ್ಗೆ ನಡ್ಕೊಂತ ಇರೋ ಅಗೌರವಾದ ರೀತಿಗಳನ್ನ ನೀವು ನೋಡಿರ್ಬೋದು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬಂದು ಕೇಳ್ಕೊಂತಾರೆ, ಮಳೆ ಬಂದರೆ ಮುಳುಗೋಗ್ತಾ ಇದೆ ಅಪಾರ್ಟ್ಮೆಂಟ್ಗಳು, ದಯಮಾಡಿ ನಮಗೆ ಸ್ವಲ್ಪ ಸಹಕಾರ ಕೊಡಿ ಅಂದರೆ, ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ, ಅಪ್ಲಿಕೇಶನ್ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ ಅಂತ ವಾರ್ನ್ ಮಾಡಿತ್ತು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದೇ ರೀತಿ MSME ಕಂಪ್ನಿಗಳು ಬಂದು ನಮ್ಗೆ ರಸ್ತೆ ಕೊಡಿ, ನೀರು ಕೊಡಿ, ಗುಂಡಿಗಳು ಬೀಳ್ತಾ ಇದ್ದಾವೆ ನಮ್ಮ ಕೈಯಲ್ಲಿ, ನಮಗೆ ಕರೆಂಟ್ ಕೊಡಿ, ನಾವು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಬೆಂಗಳೂರು ಅಂತಂದಾಗ, ನಿಮ್ಗೆ ಇಷ್ಟ ಇದೆ ಇರಲಿ, ಬೆಂಗಳೂರು ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಜ್ವಲಂತ ಸಮಸ್ಯೆಗಳು ಬೆಂಗಳೂರಲ್ಲಿ ಏನು ಕಾಡ್ತಾ ಇದ್ದಾವೆ ಇವ್ರಿಗೆ ಅಂದರೆ, ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ. ಹೇಳಿ, ಎಲ್ಲದಕ್ಕೂ ಸಾಕ್ಷಿ ತರ್ತೀರಿ. ಇವತ್ತು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಅಲ್ಲ? ಈಗ ದಿವ್ಯವರೇ ಒಂದು ನಿಮಿಷ, ಯಾಕೆ ಮಾಡ್ತಾ ಇಲ್ಲ ಅಂತ ಸಮಸ್ಯೆಗಳು ಹೇಳ್ಬೇಕು. JDS ಅವ್ರು ಏನ್ ಮಾಡ್ತಾವ್ರ ಅಂತ ನಿಮ್ಗೆ ಹೇಳ್ಬೇಕು. ಅವೆರಡಕ್ಕೂ ಅವಕಾಶ ನೀವು ಕೊಟ್ಟರೆ ಹೇಳ್ಬೋದು ಅಲ್ವಾ? ಕೋರ್ಟಿಗೆ ಯಾಕೆ ಈ ವಿಚಾರವಾಗಿ ನೀವು ಅದನ್ನೇ ಹೇಳ್ಬೇಕಂದ್ರೆ ನನ್ಗೆ ಅವಕಾಶ ಕೊಡ್ಬೇಕಲ್ಲ ನೀವು. ಫಸ್ಟ್ ಅವ್ರ ಸಮಸ್ಯೆಗಳು ಹೇಳ್ತೀನಿ, ಯಾಕೆ ಅವ್ರು ಎಲೆಕ್ಷನ್ ಮಾಡ್ತಾ ಇಲ್ಲ, GBA ಎಲೆಕ್ಷನ್ ಯಾಕೆ ಹೋಗ್ತಾ ಇಲ್ಲ, ಯಾಕೆ ಆ ಧೈರ್ಯ ಬರ್ತಾ ಇಲ್ಲ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ JDS ಅವ್ರು ಏನ್ ಮಾಡ್ತಾ ಇದ್ದಾರೆ ಪರವಾಗಿ ಅನ್ನೋದು ಹೇಳ್ತೀನಿ ನಿಮ್ಗೆ. ಸೊ ಹಂಗಾಗಿ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮುಂದೆ ಹೋಗಕ್ಕೆ ಮುಖ ಇಲ್ಲ. ಇವತ್ತು MSME ಕಂಪ್ನಿಗಳವರು ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಕಸ ವಿಲೇವಾರಿ ಮೇಲೆ ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಫುಟ್ಪಾತ್ ರಸ್ತೆಗಳು ಇವತ್ತು ಯಾವುದೇ ಒಂದೇ ಒಂದು ಆಗಲಿಲ್ಲ. GBA ಅಂತ ಒಂದೇ ಒಂದು ಬೋರ್ಡ್ ಚೇಂಜ್ ಮಾಡಿ 7,000 ಕೋಟಿ ಅನುದಾನ ತಗೊಳ್ಳೋದು 2020ರಲ್ಲಿ. ಇವತ್ತರೆಗೂ ಅನುದಾನದ ಅಂಕಿಅಂಶಗಳಿಲ್ಲ. ಇಷ್ಟು ವಿಚಾರಗಳು, ಇಷ್ಟು ಜ್ವಲಂತ ಸಮಸ್ಯೆಗಳಿಕ್ಕರ ಕಾಂಗ್ರೆಸ್ ಪಕ್ಷ ಯಾವ ನೈತಿಕತೆ ಇದೆ? ಯಾವ ಜನ ಮುಂದೆ ಹೋಗಿ ಏನಂತ ನಿಂತ್ಕೊಂತಾರೆ ಅಂತ ಒಂದು. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಫುಟ್ಪಾತ್ಗಳು ಹೊಡೆದ್ರಲ್ಲ, ಆ ಫುಟ್ಪಾತ್ ಜನ ಪಾಪ ಒಂದು ಕಸ ಹಾಕಾದ್ರೂ ಒಂದು ಜಾಗನ ಇಟ್ಟಿರ್ತಾರೆ, ಇಂಥ ಕಡೆ ಒಂದು ಕಸ ಹಾಕಬೇಕು, ಇಂಥ ಅಲ್ಲಿ ಒಂದು ಜಾಗನ ಸ್ಥಳನ ಒಂದು ಪರಿಶೀಲನೆ ಮಾಡಿ ಇಟ್ಟಿರ್ತಾರೆ. ಆದರೆ ರಾತ್ರಿ ಮಲಗಿರೋರು ಬಂದು ಮಾರ್ಕೆಟ್ಗೆ ಹೋಗಿ ಬಂದಿರೋರು ಎಲ್ಲ ಒಂದು ಫುಟ್ಪಾತ್ ಮೇಲೆ ಇದ್ರೆ ಏಕಮುಖವಾಗಿ ನೀವು ಹೊಡೆದ್ಬಿಟ್ರಲ್ಲ, ಅವನ್ನ ಒಂದು ಕ್ಷಣ ಎಷ್ಟು ಸಮಸ್ಯೆಗಳಿರ್ತವೆ. 1,000 ರೂಪಾಯಿ ದುಡಿಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಬಿಸಿಲಲ್ಲಿ ಕುಂತಿರ್ತಾರೆ. ಅವರು ನೀರು ತಿಂತಾರೋ, ಊಟ ಕುಡಿತಾರೋ ಫುಟ್ಪಾತ್ ಮೇಲೆ. ಅವರು ಪಾಪ ಜೀವನ ಮಾಡೋಂಥ ಜೀವಗಳನ್ನ ನೀವು ಒಂದು ಕಸಕ್ಕಿನ ಕಡೆಗೆ ತಗೊಂಡೋಗಿ ಬಿಸಾಕ್ಬಿಟ್ಟಲ್ಲ. ಇವತ್ತು ಎಷ್ಟು ಹೀನಾಯವಾಗಿ ನೀವು ನಡೆಸ್ಕೊಂಡ್ರಲ್ಲ ಫುಟ್ಪಾತ್ ಜನಗಳು. ಅಂದರೆ ನಿಮ್ಮ ಒಂದು ದೊಡ್ಡ ಬಡಾವಣೆಗಳು ಮಾತ್ರ ಕಾಣಿಸ್ಬೇಕು, ಟ್ಯಾಕ್ಸ್ ಕಟ್ಟೋರು ಮಾತ್ರ ಬೇಕು, ತೆರಿಗೆ ಕಟ್ಟೋರು ಬೇಕು. ಈ ರಾಜ್ಯದ ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಯ್ತು. ಆಯ್ತು, ನೀವು ವಿಲೇವಾರಿ ಮಾಡಿದ್ರೆ ಬೆಂಗಳೂರು ಕ್ಲೀನ್ ಇರಬೇಕು, ನಮಗೂ ಖುಷಿ ಇದೆ. ಆದರೆ ಮೊದಲು ಆ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪರಿಸ್ಥಿತಿ ಒಂದು ಪರಿಶೀಲನೆ ಮಾಡಿ, ಒಂದು ಸ್ಥಳ ನಿಗದಿತ ಮಾಡಿ, ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ, ತದನಂತರ ನೀವು ಕೆಲಸ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಜನಕ್ಕೆ ಒಂದು ನೆಮ್ಮದಿ ಸಿಗ್ತಾ ಇತ್ತು. ಆ ಕಣ್ಣೀರು ಶಾಪ ಜನಕ್ಕೆ ಬಿಡಲ್ಲ. ಇವತ್ತು JDS ಪಕ್ಷ ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ಪ್ರತಿ ಸರಿ ಕೂಡ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದೀವಿ. ಸ್ಥಳೀಯ ಚುನಾವಣೆ ನಡೀತಾ ಇಲ್ಲ, GBA ಚುನಾವಣೆ ಆಗೇಬೇಕಂತ ಹಾಕಿದಾಗ ಕೂಡ ಹೋಗಿ ಡೇಟ್ ತಗೊಂಡ್ಬಂದ್ರು. ಇವಾಗ JDS ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಹೋಗಿ ಡೇಟ್ ತರಬೇಕಾದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳ್ತಾರೆ, ಇದು ನಿಮ್ಗೆ ಕಡೆ ವಾರ್ನಿಂಗು, ನೀವು ಚುನಾವಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಅದೇ ಕಾನೂನು ಏನು ಒಂದು ಸರ್ಕಾರದ ಅಡ್ವೊಕೇಟ್ಗಳಿಗೆ ಸರಿಯಾಗಿ ಮಾಹಿತಿ ಇತ್ತು SI ಜೂನ್ ತಿಂಗಳು ಬರುತ್ತೆ ಅಂತ. ಅವಾಗ ಯಾಕೆ ಅದನ್ನ ಅಬ್ಜೆಕ್ಷನ್ ಮಾಡಿಲ್ಲ? ಈ ತರ ಜೂನ್ SI ಬರ್ತಾ ಇದೆ ಜೂನ್ ತಿಂಗಳಲ್ಲಿ, ನಾವು ಮಾಡೋಕ್ಕಾಗಲ್ಲ ಅಂತ ಅವಾಗ ಯಾಕೆ ಅಪ್ಲಿಕೇಶನ್ ಹಾಕ್ಲಿಲ್ಲ? ಸೊ ಈ ಒಂದು ವಿಚಾರದಲ್ಲಿ ರಾಜ್ಯದ ಚೀಫ್ ಜಸ್ಟಿಸ್ ಏನು ನಮ್ಮ ಮುಖ್ಯ ಅಧಿಕಾರಿ ಇದ್ದಾರಲ್ಲ, ನಮ್ಮ ಕರ್ನಾಟಕ ಸರ್ಕಾರದ ಶಾಲಿನಿ ಅವರು ಏನಿದ್ದಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ ಇದು. ಯಾಕಂದ್ರೆ ಇವಾಗ ನೈತಿಕ ಹೊಣೆಗಾರಿಕೆ ಒತ್ತಿ ಸರ್ಕಾರ ಹೇಳ್ತಾ ಇದೆ, ನಾನು ಅಧಿಕಾರಿಗಳು ಸಂಬಂಧಪಟ್ಟಿಲ್ಲ, ಅದು ಅವ್ರ ಇಷ್ಟ ಅಂತ ಹೇಳ್ತಾ ಇದೆ. ಸರ್ಕಾರ ನುಂಚ್ಕೊಂತ ಇದೆ. ಇವಾಗ DK ಶಿವಕುಮಾರ್ ಹೇಳಿಕೆ ನೀಡುವುದು ಬೇಜವಾಬ್ದಾರಿ ಹೇಳಿಕೆ ಹೇಳ್ತಿದ್ದಾರೆ. ಹೋದ್ ಸರಿ ನೀವು ಅಬ್ಜೆಕ್ಷನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸರ್ಕಾರ ಆಗ್ತು. ಈ ಸತಿ ಇವತ್ತು ಅಧಿಕಾರಿಗಳಿಂದ ನೀವು ಹಾಕ್ಸ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಒಂದು ಕುತಂತ್ರ ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ. ನೀವು GBA ಎಲೆಕ್ಷನ್ ಮಾಡಕ್ಕೆ ತಯಾರಿಲ್ಲ. ನೀವು ಚುನಾವಣೆ ಮಾಡಿದ್ರೆ ಖಂಡಿತ ನೀವು ಸೋಲ್ತೀರಾ ಇವತ್ತು. ಯಾಕಂದ್ರೆ ಇವತ್ತು ಒಂದು ಸಂಪುಟ ವಿಸ್ತರಣೆ ಮಾಡಿ ನೀವು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇವತ್ತು ಕೂಡ 11 ಜನ ಸಚಿವರು ಇಟ್ಕೊಂಡಿದ್ರ. ಶಿಕ್ಷಣ ಇಲಾಖೆ ಸಚಿವರು ಇಲ್ಲ ರೀ. ನಮ್ದು ಎಂತ ಗೋಡ್ರಿ ಇವತ್ತು. ನಮ್ಮ ರಾಜ್ಯದಲ್ಲಿ ಎಂತ ಹೀನಾಯ ಪರಿಸ್ಥಿತಿ ರೀ. ಶಿಕ್ಷಣ ಇಲಾಖೆ ಇವತ್ತು ಜೂನ್ ಅಲ್ಲಿ ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಶಿಕ್ಷಣ ಇಲಾಖೆ ಅಧಿಕಾರಿ ಯಾವ ರೀತಿ ನಮ್ಮ ಸರ್ಕಾರ ನಡೀತಾ ಇದೆ ಇಲ್ಲಿ? ಸತ್ತ ಸರ್ಕಾರ ಅಂತ ಹೇಳ್ಬೋದು ಇದನ್ನ ನಾವು. ನಿಶ್ಚಿತ್ ಅವರೇ.